ಕಾಸರಗೋಡಿನಲ್ಲಿ ಭಾಷಾ ಹೇರಿಕೆಯ ವಿಚಾರ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಈಗ ಈ ನಡೆಯನ್ನ ಖಂಡಿಸಿದ್ದಾರೆ. ಮಲಯಾಳಂ ಭಾಷಾ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಕಾಸರಗೋಡು ನಮ್ಮದು, ಕರ್ನಾಟಕದ್ದು ಕರ್ನಾಟಕಕ್ಕೆ ಸೇರಿತು ಅಂತ ಹೇಳಿ ಕಪ್ಪು ಪಟ್ಟಿಯನ್ನ ಧರಿಸಿ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಕನ್ನಡ ಹೋರಾಟಗಾರರಿಂದ ಲೋಕಭವನ ಮುತ್ತಿಗೆಗೆ ಪ್ರಯತ್ನವೂ ಕೂಡ ನಡೆದಿದೆ. ಈಗ ಪ್ರತಿಭಟನೆ ಮಾಡಲು ಮುಂದಾಗಿರುವಂತದ್ದು ಹಿರಿಯ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಕಾಸರಗೋಡಿನಲ್ಲಿ ಭಾಷಾ ಹೇರಿಕೆಯ ವಿಚಾರ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಈಗ ಈ ನಡೆಯನ್ನ ಖಂಡಿಸಿದ್ದಾರೆ. ಮಲಯಾಳಂ ಭಾಷಾ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಕಾಸರಗೋಡು ನಮ್ಮದು, ಕರ್ನಾಟಕದ್ದು ಕರ್ನಾಟಕಕ್ಕೆ ಸೇರಿತು ಅಂತ ಹೇಳಿ ಕಪ್ಪು ಪಟ್ಟಿಯನ್ನ ಧರಿಸಿ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಕನ್ನಡ ಹೋರಾಟಗಾರರಿಂದ ಲೋಕಭವನ ಮುತ್ತಿಗೆಗೆ ಪ್ರಯತ್ನವೂ ಕೂಡ ನಡೆದಿದೆ. ಈಗ ಪ್ರತಿಭಟನೆ ಮಾಡಲು ಮುಂದಾಗಿರುವಂತದ್ದು ಹಿರಿಯ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಕಾಸರಗೋಡಿನಲ್ಲಿ ಭಾಷಾ ಹೇರಿಕೆಯ ವಿಚಾರ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಈಗ ಈ ನಡೆಯನ್ನ ಖಂಡಿಸಿದ್ದಾರೆ. ಮಲಯಾಳಂ ಭಾಷಾ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಕಾಸರಗೋಡು ನಮ್ಮದು, ಕರ್ನಾಟಕದ್ದು ಕರ್ನಾಟಕಕ್ಕೆ ಸೇರಿತು ಅಂತ ಹೇಳಿ ಕಪ್ಪು ಪಟ್ಟಿಯನ್ನ ಧರಿಸಿ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಕನ್ನಡ ಹೋರಾಟಗಾರರಿಂದ ಲೋಕಭವನ ಮುತ್ತಿಗೆಗೆ ಪ್ರಯತ್ನವೂ ಕೂಡ ನಡೆದಿದೆ. ಈಗ ಪ್ರತಿಭಟನೆ ಮಾಡಲು ಮುಂದಾಗಿರುವಂತದ್ದು ಹಿರಿಯ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಕಾಸರಗೋಡಿನಲ್ಲಿ ಭಾಷಾ ಹೇರಿಕೆಯ ವಿಚಾರ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಈಗ ಈ ನಡೆಯನ್ನ ಖಂಡಿಸಿದ್ದಾರೆ. ಮಲಯಾಳಂ ಭಾಷಾ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಕಾಸರಗೋಡು ನಮ್ಮದು, ಕರ್ನಾಟಕದ್ದು ಕರ್ನಾಟಕಕ್ಕೆ ಸೇರಿತು ಅಂತ ಹೇಳಿ ಕಪ್ಪು ಪಟ್ಟಿಯನ್ನ ಧರಿಸಿ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಕನ್ನಡ ಹೋರಾಟಗಾರರಿಂದ ಲೋಕಭವನ ಮುತ್ತಿಗೆಗೆ ಪ್ರಯತ್ನವೂ ಕೂಡ ನಡೆದಿದೆ.
ಈಗ ಪ್ರತಿಭಟನೆ ಮಾಡಲು ಮುಂದಾಗಿರುವಂತದ್ದು ಹಿರಿಯ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಕಾಸರಗೋಡಿನಲ್ಲಿ ಭಾಷಾ ಹೇರಿಕೆಯ ವಿಚಾರ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಈಗ ಈ ನಡೆಯನ್ನ ಖಂಡಿಸಿದ್ದಾರೆ. ಮಲಯಾಳಂ ಭಾಷಾ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಕಾಸರಗೋಡು ನಮ್ಮದು, ಕರ್ನಾಟಕದ್ದು ಕರ್ನಾಟಕಕ್ಕೆ ಸೇರಿತು ಅಂತ ಹೇಳಿ ಕಪ್ಪು ಪಟ್ಟಿಯನ್ನು ಧರಿಸಿ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಕನ್ನಡ ಹೋರಾಟಗಾರರಿಂದ ಲೋಕಭವನ ಮುತ್ತಿಗೆಗೆ ಪ್ರಯತ್ನವೂ ಕೂಡ ನಡೆದಿದೆ. ಈಗ ಪ್ರತಿಭಟನೆ ಮಾಡಲು ಮುಂದಾಗಿರುವಂತದ್ದು ಹಿರಿಯ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಕಾಸರಗೋಡು ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ